500 ರೂಪಾಯಿಯನ್ನ ಅಜಯ್ ಮತ್ತು ವಿಜಯ್ಗೆ 500 ರೂಪಾಯಿಯನ್ನ ಅಜಯ್ ಮತ್ತು ವಿಜಯ್ಗೆ 9:11 ಹಂಚಿದರೆ, if 500 is divided between Ajay and Vijay in the ratio 9:11. 500 ರೂಪಾಯಿಯನ್ನ ಅಜಯ್ ಮತ್ತು ವಿಜಯ್ಗೆ 9:11 ಹಂಚಿದರೆ ವಿಜಯ್ನ ಪಾಲು ಎಷ್ಟು? If 500 is divided by Ajay and Vijay in the ratio 9:11, what is the Vijay share? 500 ರೂಪಾಯಿಯನ್ನ ಅಜಯ್ ಮತ್ತು ವಿಜಯ್ಗೆ 9:11 ಹಂಚಿದರೆ ವಿಜಯ್ನ ಶೇರು ಎಷ್ಟು? 275. ಓಕೆ, ಪೂರ ಬೇಸಿಕ್ ಪ್ರಶ್ನೆ ಐತಿ. 500 ರೂಪಾಯಿ ಹಂಚಬೇಕಾಗಿತ್ತು ಅಂತ ಯಾವ ರೇಷಿಯೋದಾಗ? 9:11. ಸೊ 9:11 ಅಂದ್ರೆ ಇವೆರಡೂ ರೇಷಿಯೋಗಳನ್ನ ಕೂಡಿಸಿದ್ರ ಟೋಟಲ್ ಅಮೌಂಟ್ ಎಷ್ಟಾಗ್ತೈತ್ರಿ? 20. ನಮ್ಮ ಪ್ರಕಾರ 20 ರೂಪಾಯಿ ಇದ್ರೆ ಅದ್ರ 9 ರೂಪಾಯಿ ಅಜಯಿಂದ ಪಾಲಾಗ್ತಿತ್ತು, 11 ರೂಪಾಯಿ ಏನಾಗ್ತಿತ್ತು? ವಿಜಯನ ಪಾಲಾಗ್ತಿತ್ತು. 20 ರೂಪೀಸ್ ನಂತರ ಇದ್ರೆ ಅದ್ರ 9 ರೂಪೀಸ್ ಏನಾಗ್ತಿತ್ತು? ಅಜಯಿಂದ ಆಗ್ತಿತ್ತು, 11 ರೂಪಾಯಿ ವಿಜಯ ಆಗ್ತಿತ್ತು. ಈ 20 ವ್ಯಾಲ್ಯೂ ಅವ್ರು ಎಷ್ಟು ಕೊಟ್ಟಾರಿಲ್ಲ? 500 ಕೊಟ್ಟಾರ. ಹಾಗಾದ್ರೆ ನಮ್ಮ ಪ್ರಕಾರ 20 ಇದ್ದು ಅವ್ರ ಪ್ರಕಾರ ಎಷ್ಟೈತಿ? 500 ಐತಿ. 20 ಎಷ್ಟಲೇ 500 ಇಲ್ಲ, 20 ಭಾಗ 500 ಭಾಗಿಸು 20 ಮಾಡ್ಬೇಕು. ಅವಾಗ ಏನಾಗ್ತೈತಿ? 0 ಕ್ಯಾನ್ಸಲ್, 2 1s 2, 2s 4, 1 ಇತ್ತು 10, 2 5s 25 ಪಟ್ಟ ಜಾಸ್ತಿ. ನಮಗಿಂತ ಅವ್ರದ್ದು ಅಮೌಂಟ್ 25 ಪಟ್ಟ ಟೋಟಲ್ ಅಮೌಂಟ್ ಜಾಸ್ತಿ. ಈಗ ನಮ್ಗೆ ಯಾವ್ದು ಬೇಕಾಗಿತ್ತು? ಏನು ವಿಜಯದ್ ಬೇಕಾಗಿತ್ತು, ಅಜಯದ್ ಬೇಕಾಗಿತ್ತು? ಹೇಳ್ರಿ, ವಿಜಯದ್ ಬೇಕಾಯ್ತಾ? ಈ 25 ಅನ್ನ ಈ ವಿಜಯ್ನ ಅನುಪಾತ ರೇಷಿಯೋ ಐತಲ್ಲ ಇದಕ್ಕೆ ಇಂಟು ಮಾಡ್ಕೊರಿ. 25 ಇಂಟು 11 ಮಾಡಿ ಬಂದ್ರೆ 25 ಒಂದೇ 25, 25 ಒಂದೇ 25ಕ್ಕೆ 2 ಕೊಡ್ಸಿರಿ 27, 275. ಬೈ ಮಿಸ್ಟೇಕ್ ಅಜಯ್ ಬೇಕಂದ್ರೆ ಅವನು ಏನ್ ಮಾಡ್ಬೇಕು? ನಾವು ಇಂಟು 25 ಮಾಡ್ಕೋಬೇಕು. 25 9 ಎಷ್ಟಾಗ್ತೈತಿ? 225 ಆಗ್ತೈತಿ. 25 ಆಗುತ್ತೆ, ಅಜಯ್ ಆಗ್ತೈತಿ. ಇಬ್ರು ನಾವು ಕೈ ಹಿಡ್ಕೋಬಹುದಿಲ್ಲ, ಇಬ್ರದ್ದು ಆನ್ಸರ್ನ ಕೈ ಹಿಡ್ಕೋಬಹುದು. ಒಂದ್ ಕ್ವಶನ್ ಏನ್ ಕೇಳ್ತಾನೆ ಗೊತ್ತೇನ್ರಿ? ಹಾಗಾದ್ರೆ 500 ರೂಪಾಯಿಯನ್ನ ವಿಜಯ್ ಮತ್ತು ಅಜಯ್ಗೆ 9:11 ಹಂಚಿದರೆ ಅಜಯ್ಗಿಂತ ವಿಜಯ್ಗೆ ಎಷ್ಟು ರೂಪಾಯಿ ಹೆಚ್ಚಿಗೆ ಸಿಗುತ್ತದೆ? ಅಜಯ್ಗಿಂತ ವಿಜಯ್ಗೆ ಎಷ್ಟು ರೂಪಾಯಿ ಹೆಚ್ಚಿಗೆ ಸಿಗುತ್ತದೆ? ಎಷ್ಟು ಹೆಚ್ಚಿಗೆ ಸಿಗುತ್ತೆ ಅಂದ್ರೆ ಎಷ್ಟು? 50 ರೂಪೀಸ್ ಜಾಸ್ತಿ ಸಿಗ್ತೈತಿ. ಅಜಯ್ಗಿಂತ ವಿಜಯ್ಗೆ 50 ರೂಪೀಸ್ ಜಾಸ್ತಿ ಇದೆ. ಇದನ್ನ ಹೆಂಗ್ ಮಾಡ್ಬೇಕಂದ್ರೆ 9:11 ಐತಿ ಅಂತ ಕೊಡಿ. ಈ 9 ಡಿಫ್ರೆನ್ಸ್ ಎಷ್ಟೈತಿಲ್ಲ? 9 ಡಿಫ್ರೆನ್ಸ್ ಎಷ್ಟೈತ್ರಿ? 2. ಈ 2 ಕೂಡ ಇಂಟು 25 ಮಾಡ್ರಿ. 25 2 ಎಷ್ಟು? 50. ಹಿಂಗೂ ಮಾಡ್ಬೋದಲ್ಲ. ಇದಕ್ಕೂ ಇಂಟು 25 ಮಾಡಿವಲ್ಲ, ಇದು ಡಿಫ್ರೆನ್ಸ್ 25 ಮಾಡ್ಬಿಡ್ರಿ. 25 2 ಎಷ್ಟು? 50. ಇಲ್ಲ ಅಂದ್ರೆ ನೀವು ಇದನ್ನ ಕಂಡು ಹಿಡ್ಕೊಂಡು ಆಮೇಲೆ ಡಿಫ್ರೆನ್ಸ್ ಮಾಡೋದಕ್ಕಿಂತ 9 ಡಿಫ್ರೆನ್ಸ್ 2 ಐತಿ. ನಮ್ಮ ಪ್ರಕಾರ 2 ರೂಪಾಯಿ ಹೆಚ್ಚಿಗೆ ಐತಿ, ಅವರ ಪ್ರಕಾರ 2 ಇಂಟು 25 50 ರೂಪೀಸ್ ಜಾಸ್ತಿ ಆಗ್ತೈತಿ. ಈ ರೀತಿನೂ ಕೂಡ ಮಾಡಬಹುದು. ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್ ತಗೋರಿ. ನೆಕ್ಸ್ಟ್, ಒಂದು ಶಾಲೆಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ ಇನ್ ಅ ಸ್ಕೂಲ್, ದ ರೇಷಿಯೋ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಈಸ್ 2:3. ಒಂದು ಶಾಲೆಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ 2:3 ಆಗಿದೆ. ಒಟ್ಟು ಹುಡುಗಿಯರ ಸಂಖ್ಯೆ